ನೋಡೇಳು ಶ್ರೀ ಕ್ಷೇತ್ರ ಸಿದ್ಧನ ಕೊಳ್ಳದಲ್ಲಿ ಹಾಡುತ್ತಿಹ ಶಿವ ಮಂತ್ರ ಏಳೇಳು ನಮಿಸುತ್ತಲೇ. ಎದ್ದೇಳು ಎಲೆ ಜೀವ ಅಜ್ಞಾನದಿಂದೇಳು, ಸಿದ್ಧಪ್ಪಜ್ಜನ ಕರುಣೆ ಪಡೆಯಲಿಕ್ಕೆ ಬೇಗೇಳು. ಕವಿದೀರ್ಘ ಕತ್ತಲೆಯು ಜವದೆದ್ದು ಹೋಗುತ್ತಿದೆ, ಭವದ ಕತ್ತಲೆ ಕಳೆದು ನಿನ್ನ ಬಾಳು ಬೆಳಗೇಳು. ಎದ್ದೇಳು ಕಣ್ತೆರೆದು ಸುತ್ತು ಕಡೆ ನೋಡಿಲ್ಲಿ, ಸಿದ್ಧಪ್ಪಜ್ಜನ ರೂಪ ಎಲ್ಲದರ ಒಡಲಲ್ಲಿ. ಅಜ್ಜನ ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಡು ಹೇಳು, ಹೆಜ್ಜೆ ಹೆಜ್ಜೆಗೂ ಶಿವನ ಸಿದ್ಧನನ್ನು ಸ್ಮರಿಸೇಳು. ಮಜ್ಜನವ ಮಾಡೇಳು ವಜ್ಜೆಯನು ಕಳೆಯೇಳು, ಉಜ್ವಲದಾವನಾತ್ಮ ಶ್ರೀ ಬೆಳಕ ಕಾಣೇಳು. ಚಾರಿಳೆಗೆ ಸರಜ್ಯೋತಿ ಮಾರನಾಮ ಸರಿಯಲ್ಲಿ ತೋರಿದು ದೂರ ಚಯ್ಯ ಗರಿಗೆಮ್ಮನು ದರದಲ್ಲಿ. ನೀರಿ ಮಾರನ ಗೆಲಿವ ಧೀರತನ ಪಡೆಯುತ್ತಲೇ, ಸಾರಿಸಿದ್ದನ ನಾಮ ಧರಿಸಿದೈ ಬೆಳಗುತ್ತಲೇ. ಹುಟ್ಟುವಾಗಲೇ ವಿರತಿ ಗಟ್ಟಿಯಾಗಿರುತ್ತಾತ, ಬಟ್ಟ ಬಯಲಿನ ಇರುವು ಚಿಕ್ಕಂದಿನಲೇತ. ಮೆಟ್ಟಿದರು ಸಂಸಾರ ಮುಟ್ಟದಂತಿರ್ದಾತ, ಕಟ್ಟು ನಿಟ್ಟುಗಳೊಡೆದ ಸಂಸಾರ ಯೋಗೀತ. ದೇವಿ ತೋರಿದ ದಾರಿ ಸಿದ್ಧನ ಕೊಳ್ಳ ಸಾರಿ, ಧಾವಿಸಿದ ಕಾಡಿನಲ್ಲಿ ಅದ ಕೊಲಿದ ಕೃಪೆ ದೋರಿ. ಭಾವಿಸಲು ಆ ಬಯಲು ಒಳಬಯಲು ಸರಿದೋರಿ, ಜೀವನಕ್ಕೆ ಪುನರ್ಜನ್ಮ ಪಡೆದ ಜಾಮೇಲೇರಿ. ಶ್ರೀದೇವಿ ಭೂದೇವಿ ಸಪ್ತ ಮಾತೃಕೆಯರು, ಮಹಾದೇವಿ ಕನ್ನಿಕ ಪರಮೇಶ್ವರಿಯರು. ಮೋದದಿ ಉದ್ಧಾರ ಆಯಿತೆಂದು ಹರಸಿದರು,
ಪಜ್ಜನ ಇರವ ನೋಡಿ ನಲಿದಿಹರು. ಕರುಣೆಯಲಿ ತಾಯ್ತನವ ಮೀರಿದ ಗುಣಾರ್ಜನದು, ಮರೆಯಲಾರದ ವಿನಯ ಕಾರುಣ್ಯ ಸಮತೆಯದು. ಕಿರಿಯರೆಂಬುವುದು ಸಿರಿ ಬಡವರೆಂಬುವುದು, ಜಾತಿ ಮತ ಭೇದಗಳ ಸಲಹೆಗಳೆದು ತಿಳಿದು. ಮುಕ್ತನಾದರೂ ತಾನು ಭಕ್ತಿಯನ್ನು ಬಿಡಲಿಲ್ಲ, ಶಕ್ತನೆಂಬುವ ಗರ್ವ ಅಜ್ಜನಿಗೆ ಇರಲಿಲ್ಲ. ನೃತ್ಯನವ ಸಕಲ ಗುರು ಚರಮೂರ್ತಿಗಳಿಗೆಲ್ಲ, ನಿತ್ಯ ಭಕ್ತರ ಹೃದಯ ತುಂಬಿರುವನಲ್ಲ. ಇಹ ಪರವ ತುಂಬಿಹುದು ಸಿದ್ಧಪಜ್ಜನ ಕೀರ್ತಿ, ಇಹುದಿದಕ್ಕೆ ಘನ ಸಾಕ್ಷಿ ವರಕೊಳ್ಳದ ಸ್ಫೂರ್ತಿ. ಸಹ ಶಾಂತಿ ಸದ್ಭಕ್ತಿ ತ್ಯಾಗ ಯೋಗದ ಮೂರ್ತಿ, ಮಹಲಿಂಗದೊಳು ತಾನು ಒಂದಾದ ಶ್ರೀ ಜ್ಯೋತಿ. ಮಂಗಲದ ವಿಶ್ವಾಂಗ ವ್ಯಾಪ್ತಿಯೇನು ನೋಡೇಳು, ಮಂಗಲಾಂಗನು ಆಗಿ ಸತ್ಸಂಗ ಕೂಡೇಳು. ಮಂಗಲಕ್ಕೆ ಮಂಗಲವ ಹಾಡೇಳು ಬೇಗೇಳು, ಮಂಗಲಾತ್ಮನ ಕಿರಿಯ ಗಂಧಾಗಿ ಬಾಳೇಳು. ನೋಡೇಳು ಶ್ರೀ ಕ್ಷೇತ್ರ ಸಿದ್ಧನ ಕೊಳ್ಳದಲ್ಲಿ, ಹಾಡುತ್ತಿಹ ಶಿವ ಮಂತ್ರ ಕೇಳೇಳು ನಮಿಸುತ್ತಲೇ. ಎದ್ದೇಳು ಎಲೆ ಜೀವ ಅಜ್ಞಾನದಿಂದೇಳು, ಸಿದ್ಧಪಜ್ಜನ ಕರುಣೆ ಪಡೆಯಲಿಕ್ಕೆ ಬೇಗೇಳು. ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ,
ಬಸಿರನು ಬಗೆಯುತ ಚಿನ್ನವ ಕಸಿಯುವ ಕಲೆಯನು ಕಲಿಸಿರುವೆ ವಸುಧೆಯ ಬಸಿರನು ಬಗೆಯುತ ಚಿನ್ನವ ಕಸಿಯುವ ಕಲೆಯನು ಕಲಿಸಿರುವೆ ಮಾನಸ ಗರ್ಭದ ಹೇಮವ ತೆಗೆಯುವ ಗೀತಿ ರಹಸ್ಯವ ತೆರೆಯದಿಹೆ ಮಾನಸ ಗರ್ಭದ ಹೇಮವ ತೆಗೆಯುವ ರೀತಿ ರಹಸ್ಯವ ತೆರೆಯದಿಹೆ ಓ ಪರತರ ಘನ ಶಕ್ತಿಯೇ ಬಾ ತಾಪ ನಿವಾರಕ ಶಾಂತಿಯೇ ಬಾ ಕಡಲಿನ ತಳದೊಳು ಅಡಗಿಹ ಮುತ್ತನು ಹುಡುಕುವ ಪರಿಯನು ತೋರಿಸಿಹೆ ಕಡಲಿನ ತಳದೊಳು ಅಡಗಿಹ ಮುತ್ತನು ಹುಡುಕುವ ಪರಿಯನು ತೋರಿಸಿಹೆ ಹೃದಯ ಸಮುದ್ರದ ಮೌಲಿಕ ಮಣಿಗಳ ಅರಸುವ ಬಗೆಯನು ಕಲಿಸದಿಹೆ ಹೃದಯ ಸಮುದ್ರದ ಮೌಲಿಕ ಮಣಿಗಳ ನಮ್ಮ ರಾಜವರು ಇಷ್ಟು ದಿನ ಎಲ್ಲ ರಾಷ್ಟ್ರೀಯ ನಾಯಕರಾಗ್ಯಾರ. ಆಮೇಲೆ BJPಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಅದಾರ, RSS ಇದ್ರೊಳಗೂ ಅದಾರ. ಆದ್ರೆ ಅವ್ರಿಗೆ ಯಾವುದೇ ಜಾತಿ ಇಲ್ಲ, ಪಕ್ಷ ಇಲ್ಲ. ಅವ್ರು ಒಂದು ಮಾತಾಡಿ ಮಠದ ಭಕ್ತರಾಗಿ ಬಂದಿನಿ ಅಂತೇಳಿ. ಆದ್ರೆ ನಮ್ಮ ಮಠದಿಂದ ಅವ್ರಿಗೆ ದೇಶದ ಚುಕ್ಕಾಣಿ ನೀಡುವಂಥದ್ದು ಒಂದು ರಾಜ್ಯಪಾಲರ ಹುದ್ದೆಯನ್ನು ಕೊಡ್ತಾ ಇದ್ದೀವಿ ನೋಡಿ. ಒಂದು ದಿನ ರಾಜ್ಯಪಾಲ ಆಗಿ ನಮ್ಮ ಮಠ ಚಪ್ಪಾಳೆ ಹೊಡ್ರಿ ಎಲ್ಲರೂ. ಫಸ್ಟ್ ಮಠಕ್ಕೆ ಬರ್ತಾರ ಬೆಳಿಗ್ಗೆ ಬೆಳಗ್ಗೆ ಬಿಟ್ರೆ ನಾವು ಎಷ್ಟೇ ಕಾರ್ಯಕ್ರಮ ಸುತ್ತಾಟ ಮಾಡ್ಕೊಂಡು ಸಂಜೆ ಮನೆಗೆ ಹೋಗ್ತೀವಿ. ಬಟ್ ಇಲ್ಲಿ ಬರಬೇಕು ಅಂತ ಅದು ಅಲ್ಲದೆ ಹೆಲಿಕಾಪ್ಟರ್ ತಗೊಂಡು ನಿಲ್ಸ್ಕೊಂಡು ಇಲ್ಲೇ ಇರ್ತೀವಿ. ಇಲ್ಲ ಅಲ್ಲಿ ಎಷ್ಟು ಪವರ್ಫುಲ್ ಅದ ನೋಡಿ. ನಂದಲ್ಲ ಅದು ಪವರ್ ಮತ್ತೆ ಆಮೇಲೆ 3 ರೌಂಡ್ ಹಾಕಿದ್ರಿ ಈಗ ಸರಿ ಅಲ್ಲ ದೇವಸ್ಥಾನ ರೌಂಡ್ ಹಾಕಿದ್ರೆ ರೌಂಡ್ ಹಾಕ್ಬಿಟ್ಟು ಹೇಳಿದಾಗ ಗೊತ್ತಾಗ ಜಾಸ್ತಿ ಕೃಷ್ಣ ನಾನು ಯಾವಾಗ ಬಂದಿದ್ದು ಹಾಲು ಹಸುವಿನಲ್ಲೆಲ್ಲ ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ ಪುಣ್ಯತಮ ಕ್ಷೇತ್ರ ಸಿದ್ಧನ ಕೊಳ್ಳದಲ್ಲಿ ಪುಣ್ಯತಮ ಕ್ಷೇತ್ರ ಸಿದ್ಧನ ಕೊಳ್ಳದಲ್ಲಿ ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ ಸಪ್ತ ಮಾತ್ರಕ್ಕೆ ಗಣವ ಸಂತೃಪ್ತಿಗೊಳಿಸಿ ಮುರಿದು ಬಿದ್ದ ಮಾತೆಯನ್ನು ಎದ್ದು ನಿಲ್ಲಿಸಿ ಸಪ್ತ ಮಾತ್ರಕ್ಕೆ ಗಣವ ಸಂತೃಪ್ತಿಗೊಳಿಸಿ ಮುರಿದು ಬಿದ್ದ ಮಾತೆಯನ್ನು ಎದ್ದು ನಿಲ್ಲಿಸಿ ಸಂಕಲ್ಪ ಸಿದ್ಧಿಗೆ ದುರ್ಗೆಯ ತಣಿಸಿ ಸಿದ್ಧನಾದನು ಇಲ್ಲಿ ಪುಣ್ಯಕ್ಷೇತ್ರದಲ್ಲಿ ನಿತ್ಯ
ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ. ಜಾತಿ ಮತ ಪಂಥಗಳ ತಾನಂತು ಮೀರಿ ದೀನ ದಲಿತರ ಕಂಡು ಅನುಕಂಪ ಬೀರಿ. ಜಾತಿ ಮತ ಪಂಥಗಳ ತಾನಂತು ಮೀರಿ ದೀನ ದಲಿತರ ಕಂಡು ಅನುಕಂಪ ಬೀರಿ. ಅಂಧಕಾರವ ಅಳಿಸಿ ಬೆಳಕನೆ ಬರಿಸಿ, ಅಂಧಕಾರವ ಅಳಿಸಿ ಬೆಳಕನೆ ಬರಿಸಿ. ದೃಢಮನದ ಯೋಗೀಂದ್ರಾಮೃಡನೆ ಆದನು ಇಲ್ಲಿ ಸಿದ್ಧನ ಕೊಳ್ಳದಲ್ಲಿ. ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ. ಗುಪ್ತ ಗಂಗಮಾತೆ ಸಂತೃಪ್ತಿಯಿಂದ ಸಿದ್ಧ ಪುರುಷನ ಮುಂದು ಹರಿಯುವಳು ಹರುಷದಿಂದ. ಗುಪ್ತ ಗಂಗಮಾತೆ ಸಂತೃಪ್ತಿಯಿಂದ ಸಿದ್ಧ ಪುರುಷನ ಮುಂದು ಹರಿಯುವಳು ಹರುಷದಿಂದ. ಅವಳ ಮಹಿಮೆಬೇಕು ಬಾಯಿಂದ ಮುಂದೆ ಕುಳಿತ ಜನರು ಮೌನದಿಂದ. ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ. ಹತ್ತು ಗಾವುದ ಪರಿಸಿ ನಿತ್ಯ ಬಂದಿಲ್ಲಿ ದರ್ಶನ ಪಡೆವರು ಹರುಷದಲ್ಲಿ. ಸುತ್ತು ಹತ್ತು ಗಾವುದ ಪರಿಸಿ ನಿತ್ಯ ಬಂದಿಲ್ಲಿ ದರ್ಶನ ಪಡೆವರು ಹರುಷದಲ್ಲಿ. ಬನಸಿರಿ ಸೊಬಗಿನ ಚೆಲುವಿನಲ್ಲಿ ಪರಮಹಂಸನ ಕಂಡು ಪರಮ ಶಾಂತಿಯಲ್ಲಿ. ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ. ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ. ಪುಣ್ಯತಮ ಕ್ಷೇತ್ರ ಸಿದ್ಧನ ಕೊಳ್ಳದಲ್ಲಿ. ಪುಣ್ಯತಮ ಕ್ಷೇತ್ರ ಸಿದ್ಧನ ಕೊಳ್ಳದಲ್ಲಿ. ನಿತ್ಯ ಮುಕ್ತನ ಕಂಡು ಧನ್ಯನಾದೆನು ಇಲ್ಲಿ.
check is hello, check, hello. Check is hello, check, hello, check, hello. Check, hello, 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 hello. Check, yes, hello, hello.
ಸಿದ್ಧನ ಕೊಳ್ಳದಾಗ ಗದ್ದಲವೇನಂತ ಸಿದ್ಧರ ಪೂಜೆ ಶಿವ ಪೂಜೆ ಸಿದ್ಧರ ಪೂಜೆ ಶಿವ ಪೂಜೆ ನೋಡಾಕ ಎದ್ದು ಬಂದಾರ ಜನರೆಲ್ಲ ಎದ್ದು ಬಂದಾರ ಜನರೆಲ್ಲ ಸಿದ್ಧನ ಕೊಳ್ಳಕ್ ಹೋಗೋ ಸಿದ್ಧ ಪುರುಷರ ನೋಡೋ ಸಿದ್ಧನ ಕೊಳ್ಳಕ್ ಹೋಗೋ ಸಿದ್ಧ ಪುರುಷರ ನೋಡೋ ಸಿದ್ಧಾಂತನೆಲ್ಲ ತಿಳಿಕೊಳ್ಳೋ ಸಿದ್ಧಾಂತನೆಲ್ಲ ತಿಳಿಕೊಳ್ಳೋ ಸಿದ್ಧಾಂತನೆಲ್ಲ ತಿಳಿಕೊಳ್ಳೋ ಸಂಸಾರದ ರಾಧಾಂತನೆಲ್ಲ ಕಳ್ಕೊಳ್ಳೋ ರಾಧಾಂತನೆಲ್ಲ ಕಳ್ಕೊಳ್ಳೋ ಸಿದ್ಧನ ಕೊಳ್ಳದಾಗ ಗದ್ದಲವೇನಂತ ಸಿದ್ಧರ ಪೂಜೆ ಶಿವ ಪೂಜೆ ಸಿದ್ಧರ ಪೂಜೆ ಶಿವ ಪೂಜೆ ನೋಡಾಕ ಎದ್ದು ಬಂದಾರ ಜನರೆಲ್ಲ ಎದ್ದು ಬಂದಾರ ಜನರೆಲ್ಲ ಆ ಸಿದ್ಧ ಈ ಸಿದ್ಧ ಸೊಲ್ಲಾಪುರದ ಸಿದ್ಧ ಆ ಸಿದ್ಧ ಈ ಸಿದ್ಧ ಸೊಲ್ಲಾಪುರದ ಸಿದ್ಧ ರೇವಣ ಸಿದ್ಧ ಶಿವ ಸಿದ್ಧ ರೇವಣ ಸಿದ್ಧ ಶಿವ ಸಿದ್ಧ ರೇವಣ ಸಿದ್ಧ ಶಿವ ಸಿದ್ಧರ ಪಂಕ್ತಿಯಲ್ಲಿ ಮರಣ ಬಸರಿ ಗುರು ಸಿದ್ಧ ಮರಣ ಬಸರಿ ಗುರು ಸಿದ್ಧ ಸಿದ್ಧನ ಕೊಳ್ಳದಾಗ ಗದ್ದಲವೇನಂತ ಸಿದ್ಧರ ಪೂಜೆ ಶಿವ ಪೂಜೆ ಸಿದ್ಧರ ಪೂಜೆ ಶಿವ ಪೂಜೆ ನೋಡಾಕ ಎದ್ದು ಬಂದಾರ ಜನರೆಲ್ಲ ಎದ್ದು ಬಂದಾರ ಜನರೆಲ್ಲ ಇಂದ್ರಿಯಗಳನ್ನೈದು ಚಂದಾಗಿ ಹಿಡಿರೆಂದು ಇಂದ್ರಿಯಗಳನ್ನೈದು ಚಂದಾಗಿ ಹಿಡಿರೆಂದು ತಂದೆ ಗುರುಸಿದ್ದ ಹೇಳ್ಯಾನೋ ತಂದೆ ಗುರುಸಿದ್ದ ಹೇಳ್ಯಾನೋ ತಂದೆ ಗುರುಸಿದ್ದ ಹೇಳ್ಯಾನೋ ಸಂಸಾರದ ಬಂಧನ ತಾನು ಬಿಡಿಸ್ಯಾನೋ ಬಂಧನ ತಾನು ಬಿಡಿಸ್ಯಾನೋ ಸಿದ್ಧನ ಕೊಳ್ಳದಾಗ ಗದ್ದಲವೇನಂತ ಸಿದ್ಧರ ಪೂಜೆ ಶಿವ ಪೂಜೆ ಸಿದ್ಧರ ಪೂಜೆ ಶಿವ ಪೂಜೆ ನೋಡಾಕ ಎದ್ದು ಬಂದಾರ ಜನರೆಲ್ಲ ಎದ್ದು ಬಂದಾರ ಜನರೆಲ್ಲ ಕಂತೂಪಿತನ ಜನ ಎಂತನು ಮಾಡ್ಯಾನು ಕಂತೂಪಿತನ ಜನ ಎಂತನು ಮಾಡ್ಯಾನು ಸಂತರ ಕುಲದ ಗುರು ಸಿದ್ಧ ಸಂತರ ಕುಲದ ಗುರು ಸಿದ್ಧ ಸಂತರ ಕುಲದ ಗುರು ಸಿದ್ಧ ಭಕ್ತರಿಗೆ ಮುಕ್ತಿಯ ಪಥವ ತೋರ್ಯಾನೋ ಮುಕ್ತಿಯ ಪಥವ ತೋರ್ಯಾನೋ ಸಿದ್ಧನ ಕೊಳ್ಳದಾಗ ಗದ್ದಲವೇನಂತ ಸಿದ್ಧರ ಪೂಜೆ ಶಿವ ಪೂಜೆ ಸಿದ್ಧರ ಪೂಜೆ ಶಿವ ಪೂಜೆ ನೋಡಾಕ ಎದ್ದು ಬಂದಾರ ಜನರೆಲ್ಲ ಎದ್ದು ಬಂದಾರ ಜನರೆಲ್ಲ
ಪಂಚಕ್ಲೇಶಗಳನ್ನೆಲ್ಲ ಮುಂಚೆ ಭೂಮ್ಯಾಗ ಹುಗಿದು ಪಂಚಕ್ಲೇಶಗಳನ್ನೆಲ್ಲ ಮುಂಚೆ ಭೂಮ್ಯಾಗ ಹುಗಿದು ಕಾಂಚನದಾಸೆ ಬಿಟ್ಟಾನು ಕಾಂಚನದಾಸೆ ಬಿಟ್ಟಾನು ಕಾಂಚನದಾಸೆ ಬಿಟ್ಟಾನು ಕೊಳ್ಳದಾಗ ಮಿಂಚಿ ಹೋದಾನೋ ಗುರು ಸಿದ್ಧ ಮಿಂಚಿ ಹೋದಾನೋ ಗುರು ಸಿದ್ಧ ಸಿದ್ಧನ ಕೊಳ್ಳದಾಗ ಗದ್ದಲವೇನಂತ ಸಿದ್ಧರ ಪೂಜೆ ಶಿವ ಪೂಜೆ ಸಿದ್ಧರ ಪೂಜೆ ಶಿವ ಪೂಜೆ ನೋಡಾಕ ಎದ್ದು ಬಂದಾರ ಜನರೆಲ್ಲ ಎದ್ದು ಬಂದಾರ ಜನರೆಲ್ಲ ಸಿದ್ಧನ ಕೊಳ್ಳದಾಗ ಗದ್ದಲವೇನಂತ ಸಿದ್ಧರ ಪೂಜೆ ಶಿವ ಪೂಜೆ ಸಿದ್ಧರ ಪೂಜೆ ಶಿವ ಪೂಜೆ ನೋಡಾಕ ಎದ್ದು ಬಂದಾರ ಜನರೆಲ್ಲ 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 Check is hello. Check hello. Check is hello. Check hello. Check hello. ಶರಣಹರಣಿನೆಯೋ ನನ್ನ ಮಾನವೇ
ಮನವೇ ಶರಣ ಹರಣಿನೆಯೋ ನನ್ನ ಮನವೇ. ನೋಡ್ರಿ ಎಷ್ಟು ಚಂದ ಜನಪದಕ್ಕೆ ಮೊದ್ಲು ಎಷ್ಟು ಚಂದ ಹಾಡ್ತಿದ್ರು. ಕುದುರೆ ಕಾಲಿಗೆ ನಾಹಲ್ ಬೇಕ, ಎತ್ತಿನ ಗಾಡಿಗೆ ಕೀಲ್ ಬೇಕ, ಬೀಗರ್ ಬಂದಾಗ ಹಾಲು ಬೇಕ, ಚಾಕ ಸಾಕು, ಮದುಮಗನಿಗೆ ಬಂಗಾರ ಬೇಕ, ಮದುಮಗಳಿಗೆ ಶೃಂಗಾರ ಬೇಕ, ದೇವ್ರ ಮುಂದ ಅಂಗಾರ ಬೇಕ, ಹಣಿಗೆ ಹಚ್ಚುವುದಕ್ಕೂ ಗಟ್ಟಿಯಾದದ್ದು ಜನಪದ. ಆ ಜನಪದ ಎಲ್ಲಿತ್ತು ಅಂತ ಕೇಳಿದ್ರ ಗಂಡು ಮೆಟ್ಟಿದ ನಾಡು ಬಾಗಲಕೋಟೆ ಜಿಲ್ಲೆ ಒಳಗಡೆ ಆ ಗಟ್ಟಿ ಜನಪದ ಐತೆ ಅನ್ನುವಂಥದ್ದನ್ನು ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನೋಡ್ರಿ ಎಷ್ಟು ಚಂದ ಹಾಡಾಡ್ತಿದ್ರು. ಏ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ್ಣ, ಏ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ್ಣ, ಗಂಡು ಗಲಿಯಾಗಿ ಬಾಳಿದರ, ಏ ಗಂಡು ಗಲಿಯಾಗಿ ಬಾಳಿದರ, ಭಂಡ ಆಂಗ್ಲರ ಗುಂಡಿಗೆ ಹೆದರದೆ ವೈರಿ ರುಂಡ ಚಂಡಾಡಿದರ. ಇಂತಹ ಜಾನಪದ ಗೀತೆ ನೋಡಿ ಎಷ್ಟು ಚಂದ ಜನಪದ, ನೀವೆಲ್ಲರೂ ಹಾಡ್ತೀರಿ ಸದ್ಯ. ಗುರುವೇ ನಿನ್ನಾಟ ಬಲ್ಲವರು, ಹರನೇ ನಿನ್ನಾಟ ಬಲ್ಲವರು, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಮಡಿವಳ ಮಾಚಯ್ಯನ ಮನೆಯ ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಳ ಮಾಚಯ್ಯನ ಮನೆಯ ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದ ಹವ ಕಂಡು, ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ 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 ಎಂದು. ಈಗ ಪ್ರೋಟೋಕಾಲ್ ಪ್ರಕಾರ ಸ್ಟಾರ್ಟ್ ಆಗುತ್ತಾ ಕಾರ್ಯಕ್ರಮ. ಮೊದಲನೇದಾಗಿ ಸಿದ್ದನಕೊಳ್ಳ ಪುಣ್ಯಕ್ಷೇತ್ರದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇವಕ್ಕೆಲ್ಲ ಸಹಕಾರ ನೀಡಿದಂಥವರು SSK ಸಮಾಜ, ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಧಾರವಾಡ, ಸಿದ್ಧಶ್ರೀ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾರಣಬಸರಿ, ಹಾಗೆ ಎಲ್ಲ ಸಿದ್ದನಕೊಳ್ಳ ಮಠದ ರಾಜ್ಯದ ಎಲ್ಲ ಭಕ್ತರು ಸಹಕಾರ ನೀಡಿದ್ದಾರೆ. ಚಪ್ಪಾಳೆ ಹೊಡ್ರಿ ಅವರಿಗೆ. ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು VRL ಮಾಲೀಕರಾದಂಥ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರಿಗೆ ನೀಡಲಾಗಿದೆ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ವಿಜಯ ಸಂಕೇಶ್ವರ್ ಅವರು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ನೀಡಿದಂಥ ಮಹಾನ್ ವ್ಯಕ್ತಿ, ಸಮಾಜ ಸೇವಕರು ಹಾಗೂ ಚಲನಚಿತ್ರ ನಿರ್ಮಾಪಕರು. ನಾಳೆ ದಿನ ಇದೆ ಅದು, ಅವರು ನಾಳೆ 15ಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಅವರು ಒಂದು ರಾಷ್ಟ್ರ ಒಂದು ಸಿದ್ಧಶ್ರೀ ಶ್ರೀ ಸಿದ್ಧಶ್ರೀ, ನಮ್ಮದು ಎಲ್ಲ ಸಿದ್ಧಶ್ರೀ ಅಂದ್ರೆ ಮತ್ತು ಜಿಡ್ಗಾ ಮಠದ್ದಾಗುತ್ತದು. ಸಿದ್ಧಶ್ರೀ ಜಿಡ್ಗಾ ಮಠದ್ದು, ಸಿದ್ಧಶ್ರೀ ಬಸನಗೌಡ ಪಾಟೀಲಿಂದ, ಶ್ರೀ ಸಿದ್ಧಶ್ರೀ ಅಂದ್ರೆ ಸಿದ್ದನಕೊಳ್ಳ ಮಠದ. ನೋಡಲಿ ತಮ್ಮ, ಈ ಮೊದಲು ನಾಡಗೀತೆ ಹಾಡಲಾಗುತ್ತದೆ, ಎಲ್ಲರೂ ಎದ್ದು ನಿಂತು ಗೌರವ ಕೊಡಬೇಕು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸರುಸಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಧುಕ ಜನವ ಮಣಿಯೇ, ಗಂಧದ ಚಂದದ ವಂದಿನ ಗಣಿಯೇ, ರಾಘವ ಮಧುಸೂದನವ ತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ನನ್ನ ಷಡಕ್ಷರಿ ಪೊನ್ನ ಪಂಪಲ ಪುಂಟು ಪ್ರಜನ್ಯ, ನನ್ನ ಷಡಕ್ಷರಿ ಪೊನ್ನ ಪಂಪಲ ಪುಂಟ ಜನ್ಯ, ಕುಮಾರ ವ್ಯಾಸನ ಮಂಗಳ ರಾಮ, ಕವಿ ಕೋಗಿಲೆಗಳ ಪುಣ್ಯಧಾಮ, ಹೇ 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 ಹೇ
ಯಾರು ಕೂಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ರೈತ ಗೀತೆಗೆ ಎದ್ದು ನಿಂತು ಗೌರವ ಕೊಡುವಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಆ ಸಿದ್ದನಕೊಳ್ಳ ಮಠದ್ದು ಮಾತ್ರ, ಬೇರೆ ಎಲ್ಲಿ ಕೊಂತ್ರು ಬಿಡ್ತಾರೆ. ಬಟ್ ನಾವು ಪ್ರತಿ ಸಾರಿನೂ ಎದ್ದು ನಿಂತು ಗೌರವ ಕೊಟ್ಟು ಆ ಹಾಡನ್ನು ಹಾಡುವಂಥ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಸಿದ್ಧಶ್ರೀ ಉತ್ಸವ ಮಾತ್ರ. ನೋಡಲಿ ತಮ್ಮ ಸ್ಟಾರ್ಟ್ ಮಾಡಿ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವಂಥ ನಮ್ಮ ಮಠದ ಪರಮ ಶಿಷ್ಯರು, ಹಾಗೆಯೇ ಅವರ ಒಂದು ಹರಕೆಯನ್ನು ಹೆಲಿಕಾಪ್ಟರ್ ಮುಖಾಂತರ ಒಂದು ರಥೋತ್ಸವಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿರುವಂಥ ಡಾಕ್ಟರ್ RS ರಾಜು, ರಾಷ್ಟ್ರೀಯ ಕಿಸಾನ್ ಸಮಿತಿ ನಿರ್ದೇಶಕರು ಮತ್ತು ರಾಷ್ಟ್ರೀಯ ಯುವ ಕಾರ್ಯದರ್ಶಿ ಹಾಗೂ ಮಾಜಿ ಕೇಂದ್ರ ತೋಟಗಾರಿಕೆ ರಾಷ್ಟ್ರೀಯ ನಾಯಕರು, ಅಖಿಲ ಭಾರತ ಸನಾತನ ಧರ್ಮ ಜಾಗರಣ ಮಂಚ್ IT ಸೆಲ್ ಚೀಫ್ ಅವರು ಕರ್ನಾಟಕಕ್ಕೆ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಅವರ ಶ್ರೀಮತಿಯವರಾದಂಥ ಮಾತೋಶ್ರೀ ಸುಮಿತ್ರಾ ಅವರು ಕೂಡ ನಮ್ಮ ಸಿದ್ದನಕೊಳ್ಳ ಮಠದ ಭಕ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವವರು ಶರಣ ವಿಜಯಾನಂದ್ S ಕಾಶ್ಯಪ್ಪನವರು, ಮಾಜಿ ಶಾಸಕರು, ಹುಣಗುಂದ ಮತಕ್ಷೇತ್ರ, ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವರು ಶರಣ ವೀಣಾ ವಿಜಯಾನಂದ್ ಕಾಶ್ಯಪ್ಪನವರು KPCC ರಾಜ್ಯ ಕಾರ್ಯದರ್ಶಿ, ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವರು ಬಸವರಾಜ್ ಮೆಡವಂಕಿ ತಹಶೀಲ್ದಾರ್ ಇಲ್ಕಲ್, ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಶರಣ ಬಸವಲಿಂಗಪ್ಪ ನಾಯ್ಕೋಡಿ ತಹಶೀಲ್ದಾರರು ಹುನಗುಂದ, ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೋರ್ವರು ಕಿರಣ್ ಕಟ್ಟಿಮನಿ ಬಾದಾಮಿ, ಅವರಿಗೂ ಕೂಡ ಸ್ವಾಗತ, ಉದ್ಯಮಿಗಳು, ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಕನ್ನಡ ಚಲನಚಿತ್ರ ರಂಗವನ್ನೇ ಆಳಿ ಮತ್ತು 51, 70, 80 ಫಿಲ್ಮ್ ಅಂದ್ರೆ ಆಳ್ದಂಗೆ ಅದು. ಮತ್ತು 80 ಫಿಲ್ಮ್ ಅಲ್ಲ, 80 ಚಲನಚಿತ್ರಗಳಲ್ಲಿ ನಟಿಸಿ ಎಲ್ಲ ಪ್ರೇಕ್ಷಕರನ್ನು ಮನಸೂರೆಗೊಳಿಸಿ ನಮ್ಮ ಮಠದಿಂದ ನಾಳೆ ಅವರು ಅತ್ಯುತ್ತಮ ಸಾಧಕಿ ನಟಿ ಅಂಥೇಳಿ ಪ್ರಶಸ್ತಿ ಪಡೆಯಲಿದ್ದಾರೆ. ನಾಳೆ 15ಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಹಾಗೆಯೇ ಇನ್ನೋರ್ವರು ಹುಲಿಗೆಮ್ಮ ದೇವಿ ಚಲನಚಿತ್ರದ ನಿರ್ಮಾಪಕಿ. ಹಾಗೆಯೇ ಗೌರಿ ಮೇಡಮ್ ಅವರು ಅತ್ಯಂತ ಅದ್ಧೂರಿಯಾದ ಚಲನಚಿತ್ರ ತೆಗಿತಾ ಇದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ದೇವತೆ ಹುಲಿಗೆಮ್ಮ ದೇವಿ ಅಂದ್ರೆ ಗೊತ್ತಲ್ಲ, ಮುನ್ರಾಬಾದ್ ಹತ್ರ. ಆ ಒಂದು ಚಲನಚಿತ್ರದ ನಿರ್ಮಾಪಕಿ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರನ್ನು ಸೆಲೆಕ್ಟ್ ಮಾಡಿ ಆ ದೇವಿ ಪಾತ್ರವನ್ನು ನೀಡಿದಂಥ ಗೌರಿ ಮೇಡಮ್ ಅವರು ಕೂಡ ನಮ್ಮ ಮಠದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಹುಲಿಗೆಮ್ಮ ದೇವಿ ಚಲನಚಿತ್ರದ ಕಥೆಗಾರ ಸಂಜೀವ್ ಕುಮಾರ್, ಎಲ್ಲದನವ ಸಂಜೀವ್ ಕುಮಾರ್, ಸಂಜಯ್ ಬೇವನಾಳ್, ಇವನ ಬರ್ದ ನೋಡಲಿ ಹುಲಿಗೆಮ್ಮ ದೇವಿ ಚಲನಚಿತ್ರ ಕತೆ. ಚಪ್ಪಾಳಿ ಹೊಡ್ರಿ ಎಲ್ಲರೂ. ರಾಜು ಅವರ ಮಾತೋಶ್ರೀ ಅವರು ಇವತ್ತು ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಯಾಕಂದರೆ ನನ್ನ ತಾಯಿ ಕಳ್ಕೊಂಡಿದ್ದೀನಿ, ನಾನು ನನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದೀನಿ, ಅವರೇ ನನ್ನ ತಾಯಿ ಅಂತ ತಿಳ್ಕೊಂಡಿದ್ದೀನಿ.
ಅವರಿಗೆ ಸಿದ್ದನಕೊಳ್ಳ ಮಠದ ವತಿಯಿಂದ ಹಾರ್ದಿಕ ಸ್ವಪ್ನ ಬೆಂಗಳೂರು ಅವರಿಗೆ ಸಿದ್ದನಕೊಳ್ಳ ಮಠದಿಂದ ಸ್ವಾಗತ. ಚಪ್ಪಾಳೆ ಹೊಡ್ರಿ. ಅನು ಅಯ್ಯಪ್ಪ ಅವರಿಗೂ ಕೂಡ ಸಿದ್ದನಕೊಳ್ಳ ಮಠದ ವತಿಯಿಂದ ಹಾರ್ದಿಕ ಸ್ವಾಗತ. ಮನೋಜ್ ಕುಮಾರ್ ಇದ್ರಲ್ಲ ಹಿಂದಿ ಚಲನಚಿತ್ರ ನಟ ಖ್ಯಾತನ ಅವರ ಸಂಬಂಧಿಕರು ನೋಡ್ಲಿ, ಚಪ್ಪಾಳೆ ಹೊಡ್ರಿ ಎಲ್ಲರೂ. ಪವಾಡು ಬಯಲ ಮಾಡುವಂಥ ಕಾರ್ಯಕ್ರಮ ನೀಡುವಂಥವರು ಅವ್ರು ಇವತ್ತ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಸಿದ್ದನಕೊಳ್ಳ ಮಠಕ್ಕೆ ಬಂದಾರ ಅಂದ್ರೆ ಸಿದ್ದಪ್ಪಜನ ಬಂದಾಗ ಆಯ್ತು ನೋಡಲಿ ತಮ್ಮ. ಅವರಿಗೆ ಧನ್ಯವಾದಗಳು. ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇವೆ. ಆಮೇಲೆ ಸನ್ಮಾನ ಇರುತ್ತದೆ. ಜಗ್ಗೇಶ್ ಪಿಕ್ಚರ್ ಎಷ್ಟು ಮಾಡಿರಿ ಹೇಳ್ರಿ, ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಮಾತಾಡ್ತೀರಾ? ಆಮೇಲೆ ನಮ್ಮನ್ನು ಮಾತಾಡ್ಸೋಕೆ ಕೊಡೋಂಗಿಲ್ಲ ಅವರು. ಡ್ಯಾನ್ಸ್ ಕೊಡ್ರಿ ಅಂದಿದ್ರು ಅವ್ರು. ಆಯ್ತು. ಈಗ ನೆಕ್ಸ್ಟ್ ಮಂತೇಶ್ ಶೆಟ್ಟಿ ಮುಂದೆ ಏನೋ ಆಗ್ತಿದ್ದಾಗ ನೀವು ಘನಶ್ಯಾಮ್ ಬಾಂಡಿಯವರು ವೇದಿಕೆ ಹತ್ರ ಬರಬೇಕು. ನಮ್ಮ ಕೆಂಗುಲಾಬಿ ಚಲನಚಿತ್ರವನ್ನು ತೆಗೆದು ಇಲ್ಲೇ ಬರೆದಿದ್ದೀವಿ ನಾವು. ಅದನ್ನು ತೆರೆಗೆ ತರಲು ಸಜ್ಜು ಮಾಡಿದಂಥವು ಯಾರಾದರೂ ಇದ್ದರೆ ನಮ್ಮ ಘನಶ್ಯಾಮ್ ಬಾಂಡ್ಗೆ ಅವರು ಕೆಂಗುಲಾಬಿ. ಈಗ ನಾನು ಆ್ಯಕ್ಟಿಂಗ್ ಮಾಡಿರುವಂಥ ಹಾಡು ಹಾಕ್ತಾನವ ಮುಂದೆ ತಂದನ್ ಪೆನ್ ಡ್ರೈವ್ ಜಗಳ ಮಾಡಿ ತರಿಸಿ ನಾನು. ಹಾಗೆಯೇ ಮಹೇಶ್ ಮುಂದೆ ಬರ್ರಿ. ಮಹೇಶ್ ಗೌಡ್ರು ಬೆಂಗಳೂರು, ಚಪ್ಪಾಳೆ ಹೊಡ್ರಿ ಎಲ್ಲರೂ. ಎಲ್ಲ ದೊಡ್ಡ ಡಾನ್ಗಳು ಇವರು. ಮುಂದೆ ಬರ್ರಿ. ಉಮೇಶ್ ಗೌಡ್ರು ಏನಾಯ್ತಲ್ಲ ನಿಮ್ದು ಇದು. ಅರವಿಂದ್ ಶಶಿ ನಿರ್ಮಾಪಕರು, ಚಪ್ಪಾಳೆ ಹೊಡ್ರಿ. ಹೌದಾ, ಪ್ರೇಮಾರ್ ಜೊತೆಗೆ ಬಂದಿರಿ, ಚಪ್ಪಾಳೆ ಹೊಡ್ರಿ ಎಲ್ಲರೂ. ಈಗ ನೆಕ್ಸ್ಟ್ ಅಡವಯ್ಯ ಪೂಜಾರ್, ಚಪ್ಪಾಳೆ ಹೊಡ್ರಿ ಎಲ್ಲರೂ. ಬಸಲಿಂಗಪ್ಪ ಪಟ್ಟದಕಲ್ಲ, ಇವನು ಪಟ್ಟದಕಲ್ಲವ. ಅಲ್ಲಿ ಹೋಗಿ ಕಾಯಿಪಲ್ಲೆ ಏನು ಆರ್ಗ್ಯಾನಿಕ್ ಕಾಯಿಪಲ್ಲೆ ಮಾರಿ ಇಡೀ ಜಗತ್ತಿಗೆ ಕಳ್ಸಕತ್ತ ನೋಡ್ಲಿ ಪ್ಲೇನ್ಯಾಗ, ಚಪ್ಪಾಳೆ ಹೊಡ್ರಿ ಎಲ್ಲರೂ. ಸಚಿನ್ ರಾಜ್ಪೂತ್ ಧಾರವಾಡ, ಯಾವುದೈತಲ್ಲ ನಿಂದು ಇದು ಅಸೋಸಿಯೇಷನ್, ರಾಯಲ್ ಅಸೋಸಿಯೇಟ್ ಸ್ಟಾಕ್ ಮಾರ್ಕೆಟಿನ ಅಧ್ಯಕ್ಷ. ಶಮಂತ ತುಪ್ಪದ ಇಲ್ಲೇ ಬಾದಾಮಿಯರು, ಹೆಸರು ಬಾದಾಮಿ ಪಟ್ಟದಕಲ್ಲು ಹೋಗಿ ಅಲ್ಲಿ ಕುಂತ ನೋಡ್ಲಿ ಬೆಂಗಳೂರು. MP ಆದತ್ ಬಾ. ನಮ್ಮ ಇವರು ರಾಜವ್ರ ಡ್ರೈವರ್ ಮಹಂತೇಶ್ ಹೊಸರು ಇಲ್ಲಿ ಬರಬೇಕು. ಹಾಗೆಯೇ MP ಆದತ್ ಬಾ ಮುಂದೆ ಬಾ. ಇವ ಕ್ರಾಂತಿವೀರಲ್ಲ, ಕ್ರಾಂತಿವೀರ ಪಿಕ್ಚರ್ ಹೋಸರೆ ಟ್ರೇಲರ್ ಹಾಕಿದ್ರಲ್ಲ, ಗೊತ್ತಲ್ಲ ನಿಮ್ಗೆ? ಭಗತ್ ಸಿಂಗ್ ಬಗ್ಗೆ ಸಿನಿಮಾ ತೆಗ್ದ ಇವನ ನೋಡ್ಲಿ, ಚಪ್ಪಾಳೆ ಹೊಡ್ರಿ ಎಲ್ಲರೂ. ನನಗೂ ಒಂದು ಪಾತ್ರ ಕೊಟ್ಟನ, ಅದು ಕಾಣೋ. ವಿಠ್ಠಲ ಕ್ಷೀರಸಾಗರ ಅಂತೇಳಿ ಚಲನಚಿತ್ರ ನಿರ್ಮಾಪಕರು ಈಗ ಊದಿನಕಡ್ಡಿ ಫ್ಯಾಕ್ಟ್ರಿ ತೆಗೆದಾರ. ನಮಗೆ ಊದಿನಕಡ್ಡಿ ಕಳ್ಸವಲ್ಲ ಮಗಾವ, ಮುಂದಿನ ವರ್ಷದಿಂದ. ನಮ್ಮ ಇಲ್ವಾ ಮಹಂತೇಶ್ ಹೊಸೂರು ಅಕ್ಕಿ ಕಳಿಸ್ಯಾರ. ರಾಜು ಕಾಚಟ್ಟಿ ಅವರು 3 ದಿನಗಳ ಕಾಲ ಇಡೀ ಐಹೊಳೆ ಯಾತ್ರಿ ನಿವಾಸನ್ನ 10 ವರ್ಷಗಳಿಂದ ಫ್ರೀ ಕೊಡ್ತಾ ಇದ್ದಾನೆ. ಸನಾತನ ಧರ್ಮ ITCLನ ಚೀಫ್ ಆದಂಥ ಡಾಕ್ಟರ್ ರಾಜು RS ಹಾಗೂ ಖ್ಯಾತ ಚಲನಚಿತ್ರ ನಟಿ ಪ್ರೇಮಾ ಮತ್ತು ಕಿರಣ್ ಕಟ್ಟಿಮನಿ ಮುಂತಾದವರಿಂದ ಹಾಗೂ ನಮ್ಮ ಘನಶ್ಯಾಮ್ ಬಾಂಡ್ಗೆ ಅವ್ರು ಕೊಡು. ವಿಜಯಾನಂದ್ ಹಚ್ಚು, ಬಡ ಹಚ್ಚು. ಇವ್ರಿಗೊಂದು ಕೊಡು, ರಾಜುವ್ರಿಗೆ ನೀವು ಕೂಡ ಹಚ್ಚ್ರಿ ನೀವು ಹಚ್ಚ್ರಿ. ಮೇಡಮ್ ಪ್ರೇಮಾ ಮೇಡಮ್ ಹಚ್ಚ್ರಿ. ನೀವು ಬರ್ರಿ, ಗೌರಿ ಮೇಡಮ್ ಬರ್ರಿ. ಧನ್ಯವಾದಗಳು ಎಲ್ಲರಿಗೂ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವಿಜಯಾನಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನೆಯನ್ನು ಡಾಕ್ಟರ್ RS ರಾಜು, ರಾಷ್ಟ್ರೀಯ ಕಿಸಾನ್ ಸಮಿತಿ ನಿರ್ದೇಶಕರು, ರಾಷ್ಟ್ರೀಯ ಕಾರ್ಯದರ್ಶಿ, ಮಾಜಿ ಅಧ್ಯಕ್ಷರು, ಕೇಂದ್ರ ತೋಟಗಾರಿಕೆ ಮತ್ತು ರಾಷ್ಟ್ರೀಯ ನಾಯಕರು, ಅಖಿಲ ಭಾರತ ಸನಾತನ ಧರ್ಮ ಜಾಗರಣ ಮಂಚ್
IT ಸೆಲ್ ಚೀಫ್ ಕರ್ನಾಟಕ ಇವರಿಂದ ಉದ್ಘಾಟನೆ. ಎಲ್ಲ ಅತಿಥಿ ಮಹೋದಯರಿಗೆ, ಉದ್ಘಾಟಿಸಿದಂಥ ಎಲ್ಲ ಅತಿಥಿ ಮಹೋದಯರಿಗೆ ಮತ್ತು ಎಲ್ಲ ರಾಜಕಾರಣಿಗಳಿಗೆ ಹಾಗೂ ಚಲನಚಿತ್ರ ನಟ ನಟಿಯರಿಗೆ, ನಿರ್ಮಾಪಕರಿಗೆ ಹಾಗೂ ಪ್ರಾಯೋಜಕರಿಗೆ, ಅರ್ಧ ಉದ್ರಿ ಹೇಳಿದಂಥವ್ರಿಗೆ ಎಲ್ಲರಿಗೂ ಧನ್ಯವಾದ. ಉದ್ಘಾಟಕರಾಗಿ ಆಗಮಿಸಿರುವಂಥ RS ರಾಜು ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಪ್ರೇಮ ಅವರು ಒಂದು ಮಾತಾಡಬೇಕು. ಕಲಾಸ್ ಅಲ್ಲ, ಪ್ರೇಮ ಅವರು ಒಂದು ಮಾತಾಡ್ಬೇಕು. ಕಲಾಸ್ ಅಂದಿಲ್ಲ, ನಾವು ಕಲಾಸ್ ಹಾಕ್ತೀವಿ. ಅವ್ರು ನಿಮ್ಮ ಸಂಬಂಧ ಬಂದಾರ, ಕೇಳಿಲ್ಲ ಬರೋದ ನಿಮ್ಮ ಸಂಬಂಧ ಬಂದಾರ. ಇಲ್ಲ ನಾನು ಕೂಡ ಒಂದು ದಿವಸ ಫೋಟೋ ತೆಗಿಸ್ಕೊಂಡ್ರ ಕೇಳು, ತೆಗಿಸ್ಕೊಂಡೆ ಅಲ್ಲಿ ಮಕ್ಕಳು. ಈಗ ತಳ್ಳಿ ಸರಿ. ಇದು ತೆಗಿಲೇ ಇದನ್ನ ಈಗ ನಮ್ಮ ಡಾಕ್ಟರ್ ರಾಜು RS ಅವರು ಈ ಒಂದು ರಾಷ್ಟ್ರೀಯ ಉತ್ಸವ ಮತ್ತು ಚಲನಚಿತ್ರೋತ್ಸವ ಮತ್ತು ನಮ್ಮ ಮಠದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡು ಕೇಳ್ಕೊತಾ ಇದ್ದೀನಿ. ಶ್ರೀ ಸಿದ್ದೇಶ್ವರ ಪ್ರಸನ್ನ ಐತಿಹಾಸಿಕ ಕೇಂದ್ರ ಸಿದ್ದನಕೊಳ್ಳದ ಪುಣ್ಯಕ್ಷೇತ್ರ ಸಿದ್ದಪ್ಪಾಜಿಯವರ ಆಶೀರ್ವಾದದಿಂದ ಪ್ರತಿ ವರ್ಷ ಜನವರಿ 14ರಂದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಐತಿಹಾಸಿಕ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ವಿಧಾನಸಭಾ ಕ್ಷೇತ್ರದ ಮಾರನಬಸರಿ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರಕ್ಕೆ ಅದಕ್ಕೆ ಆದಂಥ ಒಂದು ದೊಡ್ಡ ವಿಶೇಷವಾದ ಸ್ಥಾನಮಾನ ಮತ್ತು ಹೆಸರಿದೆ. ಇಲ್ಲಿ ಮತ್ತೊಂದೇನಪ್ಪ ಅಂತಂದರೆ, ಶ್ರೀಮಠದ ಭಕ್ತರು ಇವತ್ತಿಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳೇನು ಸೇರಿದಿರಿ. ಈ ಕಾರ್ಯಕ್ರಮ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಕೋಲಾರ, ಚಿಕ್ಕಬಳ್ಳಾಪುರ ಅಥವಾ ಈ ಕಡೆ ಬೇರೆ ಭಾಗದಲ್ಲಿ ಆಗಿದ್ರೆ ಪೊಲೀಸ್ನವರು ಸುಧಾರಿಸುವಷ್ಟರಲ್ಲಿ ಸಾಕಾಗ್ತಾ ಇತ್ತು. ಇಲ್ಲಿ ಸ್ವಾಮೀಜಿಯವರು ಭಕ್ತರಿಗೆ ಅವರು ಮಾತನಾಡುವಂಥ ಶೈಲಿನಲ್ಲಿ ಬೈದು ಹೇಳಿದಾಗ ಎಲ್ಲರೂ ಸಹ ಅದನ್ನು ಆಶೀರ್ವಾದ ಅಂತ ತೆಗೆದುಕೊಂಡು ಎಲ್ಲರೂ ನಿಂತಿದ್ರಿ. ಸ್ವಾಮೀಜಿಯವರು ಹೇಳಿದ ತಕ್ಷಣ ಎಲ್ಲರೂ ಕೂತ್ರಿ. ಈ ಮಠಕ್ಕೆ ಇರುವಂಥ ವಿಶೇಷ ಶಕ್ತಿ ಏನಪ್ಪ ಅಂತಂದರೆ, ನಿಜಕ್ಕೂ ನಾನು ಹಿಂದೆ ನನಗೆ ಇಷ್ಟು ಪವಾಡ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಈ ಕ್ಷೇತ್ರ ಇಳಕಲ್ ಹಿಂದೆ ಇದ್ದಾಗ ಈ ಕ್ಷೇತ್ರ ನನಗೇನು ಹೊಸ್ತಲ್ಲ. ವಿಜಯಾನಂದ್ ಕಾಶ್ಯಪ್ನವರು ಮತ್ತು ಆಮೇಲೆ ಅವರ ತಂದೆ SR ಕಾಶ್ಯಪ್ನವರು ನಮ್ಮ ಕುಟುಂಬದ ಅತ್ಯಾಪ್ತರು. ನಮ್ಮ ತಂದೆಗೆ, ನಮ್ಮ ಚಿಕ್ಕಪ್ಪ ಅವ್ರಿಗೆ, ನಮ್ಮ ಮನೆಗೆಲ್ಲ ಭಾಳ ಬಂದು ಹೋಗ್ತಿದ್ರು. ನಾನು ಬಂದಂಥದ್ದು, ನಾನು ನಮ್ಮ ಅಂಕಲ್ ಬಂದಂಥದ್ದು ಅವರು ತೀರ್ಕೊಂಡಾಗ ಈ ಕ್ಷೇತ್ರಕ್ಕೆ ಬಂದು ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಾಗ ಬಂದಿದ್ದು. ಅದೇ ರೀತಿ ಇವತ್ತು ಅವ್ರ ಮಗ ನಮ್ಮ ವಿಜಯಾನಂದ್ ಕಾಶ್ಯಪ್ನವ್ರಿಗೂ ನಮಗೂ ಒಡನಾಡ ಚೆನ್ನಾಗಿದೆ. ಯಾಕೆಂತಂದರೆ ಒಂದು ಆತ್ಮೀಯ ಸ್ನೇಹಿತ. ಪಕ್ಷ ಯಾವುದೇ ಇರಲಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮರಹಿತವಾಗಿ ಚುನಾವಣೆ ಬಂದಾಗ ಚುನಾವಣೆ ಮಾಡ್ತಾರೆ, ಚುನಾವಣೆ ಆಗುತ್ತೆ, ಅದು ಬೇರೆ ವಿಚಾರ. ಇಲ್ಲಿ ಬಂದಿರತಕ್ಕಂಥದ್ದು ಎಲ್ಲರೂ ಸಹ ಧರ್ಮರಹಿತವಾಗಿ, ಪಕ್ಷಾತೀತವಾಗಿ ಬಂದಿದ್ದೀರಿ. ಇಲ್ಲಿ ಯಾರೂ ಸಹ ಒಂದು ಪಕ್ಷಕ್ಕೆ ಸೀಮಿತವಾದಂಥವರು ಇಲ್ಲ ವೇದಿಕೆಯಲ್ಲಿ. ಇಲ್ಲಿ ರಾಜಕಾರಣ ಅನ್ನೋದು ಬರಲೇಬಾರದು. ನಾನು ಅದಕ್ಕೆ ಮಾಧ್ಯಮದವ್ರು ಕೇಳಿದಾಗ ಹೇಳಿದೆ, ರಾಜಕಾರಣಕ್ಕೂ ಮಠಕ್ಕೂ ನಂಟು ಬೇಡ. ನಾನೊಬ್ಬ ಶ್ರೀಮಠದ ಪರಮ ಭಕ್ತನಾಗಿ ಬರ್ತಾ ಇದ್ದೀನಿ. ಪ್ರತಿ ವರ್ಷ ನಾನು ಏನು ನನ್ನ ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆ ಸೇವೆಯನ್ನು ಏನು ಕೊಟ್ಟಿದ್ದೀರಿ, ಭಗವಂತ ಎಲ್ಲಿವರೆಗೂ ನನಗೆ ಆಯುಷ್ ಕೊಟ್ಟಿರ್ತಾನೆ ಅಲ್ಲಿವರೆಗೂ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಇಚ್ಛೆ ಪಡ್ತೀನಿ ಬಂಧುಗಳೇ. ಮತ್ತೊಂದು ವಿಶೇಷತೆ ಏನಂತಂದರೆ, ಸಿದ್ದಪ್ಪಾಜಿಯವರ ಅನುಗ್ರಹ, ಸಿದ್ಧ ಪುರುಷರು, ತಪಸ್ವಿಗಳು, ಋಷಿಮುನಿಗಳು ಶ್ರೀ ಕ್ಷೇತ್ರದಲ್ಲಿ ನೆಲೆಸಿ ಅಪಾರವಾದಂಥ ಸಿದ್ಧಿಯನ್ನು ಪಡೆದು ಅವರ ವಂಶದ ಕುಡಿ ಸಿದ್ದನಕೊಳ್ಳದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ ಮುಖಾಂತರ ಸೇವೆಯನ್ನು ಮಾಡಿಸ್ಕೊಳ್ತಾ ಇರತಕ್ಕಂಥ ಶ್ರೀಮಠ ನಿಜಕ್ಕೂ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದೆ. ಇದಕ್ಕೆಲ್ಲದಕ್ಕಿಂತ ವಿಶೇಷವಾಗಿ ಒಂದು 6 ತಿಂಗಳಿಂದ ಸ್ವಾಮೀಜಿಯವರು ಈಗಿರ್ತಕ್ಕಂಥ ಹುದ್ದೆ ಅಲ್ಲ, ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರುತ್ತೆ, ಅದನ್ನು ನಿಭಾಯಿಸ್ಲಿಕ್ಕೆ ರೆಡಿ ಆಗಪ್ಪ ಅಂತ ಹೇಳಿದರು.
ಆಯಿತು ಸ್ವಾಮೀಜಿ, ಖಂಡಿತ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಇಲ್ಲಿ ಬಂದು ನಾನು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ಹೋದೆ. ಇವತ್ತು ನನ್ನ ಬೆಳವಣಿಗೆ ಭಾಳ ಭಗವಂತ ಇಲ್ಲಿನ ಅನುಗ್ರಹದಿಂದ ಭಾಳ ಉನ್ನತ ಸ್ಥಾನಮಾನವನ್ನು ಕೊಡ್ತಾ ಇದ್ದಾನೆ. ಅದನ್ನೆಲ್ಲವೂ ಸಹ ಸ್ಥಾನಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಶ್ರೀಮಠಕ್ಕೆ ನಾನು ಶಿಷ್ಯನಾಗಿಯೇ ಇರ್ತೇನೆ, ಪರಮ ಭಕ್ತನಾಗಿಯೇ ಇರ್ತೇನೆ. ನಿಮ್ಮೆಲ್ಲರ ಮಧ್ಯೆ ಕೂತು ನಾನು ಪ್ರತಿ ವರ್ಷ ಜಾತ್ರೆಯನ್ನು ವೀಕ್ಷಣೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಏನೋ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮ್ಮ ಸರಳತೆ, ನಿಮ್ಮ ಮುಗ್ಧತೆ, ನಿಮ್ಮ ಸ್ನೇಹತ್ವ, ನಿಮ್ಮ ಪ್ರೀತಿ ವಿಶ್ವಾಸ, ಒಮ್ಮೆ ಒಬ್ಬರನ್ನು ನಂಬಿದರೆ ಒಂದು ಮಠಕ್ಕೆ ಭಕ್ತರಾದರೆ ತಲತಲಾಂತರವಾಗಿ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ನಿಷ್ಠೆಯಿಂದ ನಡೆದುಕೊಳ್ತೀರಲ್ಲ, ಉತ್ತರ ಕರ್ನಾಟಕದ ಜನತೆಗೆ ಇರ್ತಕ್ಕಂಥ ನಿಯತ್ತು ನಿಜಕ್ಕೂ ಜಗತ್ತಿನಲ್ಲಿ ನಾನು ಎಲ್ಲೂ ನೋಡಲಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಬಸವಣ್ಣನವರು ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮದಲ್ಲಿ ಹುಟ್ಟಿ ಇವತ್ತು ಅವರ ಸ್ಟ್ಯಾಚ್ಯೂನ ನಾವು ಲಂಡನ್ನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೋದಿಯವರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಿ ನಾವು ಕಾರ್ಯಕ್ರಮದಲ್ಲಿ ಅಲ್ಲಿ ಮಾಡಿದಾಗಂತೂ ನಿಜವಾಗ್ಲೂ ಅನ್ನಿಸ್ತು ನಮ್ಮ ಕರ್ನಾಟಕ, ಅದರಲ್ಲೂ ಉತ್ತರ ಕರ್ನಾಟಕ ಎಷ್ಟು ಶ್ರೇಷ್ಠ. ಬಸವಣ್ಣವರ ಪಡೆದಂಥ ಶ್ರೀ ಕ್ಷೇತ್ರ ಕೂಡಲ ಸಂಗಮ ಎಲ್ಲವೂ ಇದೆ, ಎಲ್ಲವನ್ನೂ ಕೊಟ್ಟಿದ್ದಾನೆ ಧಾರಾಳವಾಗಿ ಸಮೃದ್ಧಿಯಿಂದ. ಬಡತನ ಬಂದಾಗಲೂ ಹಂಚಿ ತಿಂತೀರಿ, ಸಿರಿತನ ಬಂದಾಗಲೂ ಹಿಗ್ಗಲ್ಲ, ನೀವು ಹಂಚಿ ತಿಂತೀರಿ, ನಿಯತ್ತಿಂದ ಇರ್ತೀರಿ. ಇದು ನಿಜವಾಗಲೂ ಸಹ ಈ ನಿಯತ್ತು ನಿಮ್ಮನ್ನು ತಲತಲಾಂತರವಾದ ಕಾಪಾಡುತ್ತೆ. ನಿಮ್ಮ ಸ್ನೇಹ, ಪ್ರೀತಿ, ವಿಶ್ವಾಸ ಸದಾ ನನ್ನ ಮೇಲೆ. ಯಾರೇ ಎಷ್ಟೇ ಎತ್ತರಕ್ಕಿದ್ರು ಕೂಡ ನಾಳೆ ನಾವು ಸತ್ತಾಗ ನೆಲದಲ್ಲೇ ಹೋಗಿತಾರೆ ಅನ್ನೋ ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕು ಅಷ್ಟೇ. ಅದು ನಿಜವಾದ ಮನಸ್ಸಪ್ಪ. ಆ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಯಾರಾದರೂ ಇದ್ದರೆ ನಮ್ಮ ಡಾಕ್ಟರ್ RS ರಾಜು ಅವರು, ಅವ್ರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಗುಡ್ಡದಾಗ ಸಿದ್ದನಕೊಳ್ಳ ಗುಡ್ಡದಾಗ, ಅದು ಗುಡ್ಡದಾಗ ಚಲನಚಿತ್ರೋತ್ಸವ ಆಗಿ ಟ್ರೇಲರು, ಆಡಿಯೋ ಮತ್ತು ಸಿನಿಮಾ ರಿಲೀಸ್ ಆಕ್ಕವ ಅಂದ್ರೆ ನನ್ನ ಭಕ್ತರು ಯಾವ ಮಟ್ಟಕ್ಕೆ ಇರ್ಬೇಕು ನೋಡಲೆ ತಮ್ಮ. ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೈತಿ. ನೀವು ಬೇಕಾದ್ರೆ ವೆಬ್ಸೈಟ್ನಾಗ ಹೊಡಿರಿ ಸಿದ್ದನಕೊಳ್ಳ ಅಂಥೇಳಿ. ಈಗ ನಿಮ್ಗೆ ಇನ್ನೊಂದು ವಿಷಯ ಹೇಳ, ಇಲ್ಲಿ ನಡೆದೈತಲ್ಲ ಈಗ ವೆಬ್ಸೈಟ್ನಾಗ ಇಂಗ್ಲೆಂಡು, ಅಮೇರಿಕಾ, ಆಸ್ಟ್ರೇಲಿಯಾದಾರು ನೋಡಕತ್ತಾರ ನೋಡಿ ಈ ಕಾರ್ಯಕ್ರಮ. ಇದೊಂದು ಹೇಳ್ತೀನಿ ನಿಮ್ಗೆ ತಲೆ ಇಟ್ಕೊರಿ. ಪ್ರೇಮ ಅವರಿಂದ ಏನು ಹಾಡನವ. ಎಲ್ರಿಗೂ ನಮಸ್ಕಾರ. ಇದೇ ಮೊದಲನೇ ಸತಿ ಈ ಜಾತ್ರೆಗೆ ನಾನು ಬಂದಿರೋದು. ಭಾಳ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ನಾನು ಏನು ಮಾತಾಡಲಿ, ನಿಮ್ಮ ಪ್ರೀತಿ ಸೌಂಡಾ ಎಲ್ರಿಗೂ ಧನ್ಯವಾದಗಳು. ಯಾಕೆಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಮಾತು ಬರಲ್ಲ, ಕೆಲಸ ಜಾಸ್ತಿ ಮಾಡ್ತೀನಿ, ಅದಕ್ಕೆ 2 ಮಾತು ಮಾತಾಡ್ಬಿಡ್ತೀನಿ ನಾನು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನು ತಂದಾನು ನಾನು ನಾನು ತಂದಾನು ನಾನು ತಾನು ತಂದಾನು ನಾನು ನಾನು ತಂದಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಹೋ ಓ
ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಧನ್ಯವಾದಗಳು. ಥ್ಯಾಂಕ್ ಯು. ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಕುರಿತು ಅವರೊಂದು ಭಾಷಣ ಮಾಡಲಿದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳ್ರಿ. ಎಲ್ಲ ಮುಗಿದ ಮೇಲೆ ಕ್ಯಾಕಿ ಹೊಡ್ರಿ. ಮತ್ತು ನನ್ನಡು ಕ್ಯಾಕಿ ಹೊಡೆದು ಏನು ಕೇಳಲ್ದಂಗೆ ಮಾಡಿ ಮತ್ತು ಅವ್ರ ಪತ್ರಕರ್ತರು ಬಂದ್ರೆ ಏನೇ ಅಂದ್ರಲ್ರಿ ಹೇಳ್ರಿ ನಮ್ಗೆ ಅನ್ನಂಗೆ ಆಗ್ಬಾರ್ದು. ನಮ್ಮ ಮಾಡ. ಧನ್ಯವಾದ. ಈ ಕ್ಷೇತ್ರದ ಆರಾಧ್ಯ ದೈವನಾದ ನಮ್ಮೆಲ್ಲರ ಪರಮ ಪೂಜ್ಯರು, ಪವಾಡ ಪುರುಷರು ಆದಂಥ ಸಿದ್ದಪ್ಪಜ್ಜನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಸಿದ್ದನಕೊಳ್ಳದ ಪುಣ್ಯಕ್ಷೇತ್ರ ನಿರಂತರ ದಾಸೋಹ ಮಠ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಪ್ರತಿ ವರ್ಷ ಸಿದ್ದಪ್ಪಜ್ಜನ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವ, ಈ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಈ 2023ರ ಈ ಒಂದು ಭವ್ಯವಾದ ಸಮಾರಂಭದ ನಿಮ್ಮೆಲ್ಲರ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ಶ್ರೀಮಠದ ಪೀಠಾಧ್ಯಕ್ಷರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರೊಂದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಅದೇ ತರನಾಗಿ ಇನ್ನೋರ್ವ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯರಾದಂಥ ಮೇಘರಾಜ್ ಮಹಾಸ್ವಾಮಿಗಳು ಮುರ್ನಾಳ ಮಠದ ಪೂಜ್ಯರ ಪಾದಾರೊಂದಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಇಂದಿನ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮತ್ತು ಇಂದಿನ ರಥೋತ್ಸವದ ಹೆಲಿಕಾಪ್ಟರ್ ಮುಖಾಂತರ ಇವತ್ತು ಸಿದ್ದಪ್ಪಜ್ಜನ ಒಂದು ರಥೋತ್ಸವಕ್ಕೆ ಪುಷ್ಪವನ್ನು ಅರ್ಚನೆ ಮಾಡೋದ್ರ ಮುಖಾಂತರ ಅವರ ಜೀವ ಉಸಿರು ಇರೋವರೆಗೂ ಆ ಸಿದ್ದಪ್ಪಜ್ಜನ ರಥೋತ್ಸವಕ್ಕೆ ಏನು ಪುಷ್ಪಾರ್ಚನೆಯನ್ನ ನಾನು ಹೆಲಿಕಾಪ್ಟರ್ ಮುಖಾಂತರನೇ ಮಾಡ್ತೀನಿ ಅಂತ ಹೇಳಿದಂಥ ನಮ್ಮ ಆತ್ಮೀಯ ಸ್ನೇಹಿತರು, ಹುಟ್ಟು ಹೋರಾಟಗಾರರು, ಸಂಘಟಗಾರರು ಆದಂಥ ಡಾಕ್ಟರ್ RS ರಾಜು ಅವರೇ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇವತ್ತು ವಿಶೇಷವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಟಿ, ಖ್ಯಾತ ನಟಿ
ಸುಮಾರು 80ಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡೋದ್ರ ಮುಖಾಂತರ ಈ ಕರ್ನಾಟಕದ ರಾಜ್ಯದಲ್ಲೇ ಅವರೇ ಆದ ಛಾಪನ್ನು ಮೂಡಿಸಿರುವಂಥ ನಟಿಯಾದಂಥ ಪ್ರೇಮಾ ಅವರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನನ್ನ ಆತ್ಮೀಯ ಸ್ನೇಹಿತರು, ಕರ್ನಾಟಕ ಪ್ರೀಮಿಯರ್ ಲೀಗಿನ ಬಿಜಾಪುರ ಬುಲ್ಸ್ ತಂಡದ ಮಾಲೀಕರು ಆದಂಥ ಕಿರಣ್ ಕಟ್ಟಿಮನಿಯವರೇ, ಕಳೆದ ದಶಕಗಳಿಂದ ಹಲವಾರು ದಶಕಗಳಿಂದ ಇಲ್ಲಿ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಒಂದು ಶಕ್ತಿ ಐತಿ ಅಂದ್ರ, ಒಂದು ಪವಾಡ ಪುರುಷರು ಇದ್ರು ಅಂದ್ರ ಅದು ನಮ್ಮೆಲ್ಲರ ನಿಮ್ಮೆಲ್ಲರ ಸಿದ್ದಪ್ಪಜ್ಜ ಅನ್ನೋದನ್ನು ನಾವು ಯಾರೂ ಮರೆಯೋ ಹಾಗಿಲ್ಲ. ಸಿದ್ದಪ್ಪಜ್ಜನ ಹಂತದಿಂದ ಶಕ್ತಿ ಅಲ್ಲ, ಬಹಳ ಅದ್ಭುತವಾದ ಶಕ್ತಿ. ಅದನ್ನು ಅರ್ಥಕೊಂಡವರಿಗೆ ಗೊತ್ತಿರುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, 2012ರಲ್ಲಿ ನಾನು ಇದೇ ವೇದಿಕೆ ಮೇಲೆ ಅತಿಥಿಯಾಗಿ ಬಂದಾಗ ಇದೇ ವೇದಿಕೆ ಮೇಲೆ ನಾನೊಂದು ಸಂಕಲ್ಪವನ್ನು ಮಾಡಿಕೊಂಡೆ. ಪೂಜ್ಯರ ಎದುರುಗಡೆಯೇ ಇದ್ರು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅವರು ಮಾತಾಡ್ತಾ ಇರ್ತಾರಲ್ಲ, ಎಲ್ಲರಿಗೂ ಬೈತಿರ್ತಾರೆ. ನಾನು ಪ್ರತಿ ಸರಿ ಹೇಳ್ತೀನಿ, ನಾನು ಒಬ್ಬ ಬೇಯಿಸ್ಕೊಂಡವನ, ನೀವೇನು ಅಷ್ಟ ಅಲ್ಲ, ನೀವು ನಾವು ಬೇಯಿಸ್ಕೊಂತೀವಿ ಅಂತ ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ತಮ್ಮ, ನಿಮ್ಗೆ ಆಶೀರ್ವಾದ ಆತಂತ ಇಟ್ಕೊಡ್ರಿ. ಯಾರು ಬೇಯಿಸ್ಕೊಂತೀರಿ ಅವ್ರಿಗೆ ಆಶೀರ್ವಾದ ಆಗುತ್ತೆ. ಇದೇ ವೇದಿಕೆ ಮೇಲೆ ಅವರು ನನಗೆ ಆಶೀರ್ವಾದ ಮಾಡಿದರು. ನನಗೆ ಬೆನ್ನು ತಟ್ಟಿ ನೀನು ಮುಂದಿನ ಸರಿ ಶಾಸಕನಾಗಿ ಬರಬೇಕು ಅಂತೇಳಿ ನನಗೆ ಆಶೀರ್ವಾದವನ್ನು ಮಾಡಿದರು. ಇದು ನಾನೇನು ಅತಿ ಸೂಕ್ತಿಗಾಗಿ ಮೈಕ್ ಸಿಕ್ಕೈತಿ ಜನ ಕೂಡ್ಯಾರ ಅಂತೇಳಿ ಭಾಷಣ ಮಾಡಕ್ಕೆ ನಿಂತಿಲ್ಲ. ನಾನು ಇದ್ದಿದ್ದಂಗೆ ಹೇಳೋ ಮಗ ಅಂತ ನಿಮಗೆ ಗೊತ್ತೈತಿ. ಯಾರಿಗೂ ಬಗ್ಗ ಮಗನೂ ಅಲ್ಲ ಅಂತ ನಿಮ್ಗೆ ಗೊತ್ತೈತಿ. ಅದು ಯಾರಾದರೂ ಬಗ್ಗಿದ್ರೆ ಅದು ಈ ಮಠಕ್ಕೆ, ಸಿದ್ದಪ್ಪಜ್ಜನ ಮಠಕ್ಕೆ ಬಗ್ಗಿನೇ, ಅದು ಶಿವಕುಮಾರ ಸ್ವಾಮಿಗಳಿಗೆ ಬಗ್ಗಿನಿ. ಇಲ್ಲ ಅಂದ್ರೆ ಯಾರಿಗೂ ಬಗ್ಗದಿಲ್ಲ ನಾನು. ಹೌದಿಲ್ಲಪ್ಪ? ಓಕೆ. ಅದಕ್ಕೆ ಅವತ್ತು ನಾನು ಕೂಡ ಸಂಕಲ್ಪ ಮಾಡಿದೆ, ನಾನು ಶಾಸಕನಾಗಿ ಬಂದ್ರೆ ನನಗೆ ಬಹಳಷ್ಟು ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಏನೂ ಆಗಿರಲಿಲ್ಲ. ಹಲವಾರು ನಾಯಕರು ಬರೋರು, ಭಾಷಣ ಮಾಡೋರು, ಬುದ್ಧಿಗಳ ಕಡೆ ಆಶೀರ್ವಾದ ತಗೊಂಡು ಮನೆಗೆ ಹೋಗ್ಬಿಡೋರು. ನೀವು ನೋಡಿರಿ. ಮುಂದೆ ನಾನು 2013ಕ್ಕೆ ಶಾಸಕನಾಗಿ ಮತ್ತೆ ಈ ವೇದಿಕೆಗೆ ಬಂದೆ. ನಾನು ಅವತ್ತು ನಾನು ಮಾತು ಕೊಟ್ಟಂತೆ ಪೂಜ್ಯರಿಗೆ ಏನು ಹೇಳಿದ್ದೆ ಅದನ್ನ ಚಾಚು ತಪ್ಪದೆ ಸಿದ್ದಪ್ಪಜ್ಜನ ಆಶೀರ್ವಾದದಿಂದ ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ಇವತ್ತು ಗಟ್ಟಿಯಾಗಿ ಇಲ್ಲಿ ನಿಂತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಸಹಜವಾಗಿ ರಾಜಕಾರಣಿಗಳಂದ್ರೆ ಒಂದೇ ಥರ ತಿಳ್ಕೊಳ್ಳೋದು ಬಹಳಷ್ಟು ಮಂದಿ. ಅದ್ರಾಗ ನಾನು ಸ್ವಲ್ಪ ವಿಶೇಷ ಇದ್ದೀನಿ. ನಾನು ಹೇಳ್ಕೊಳ್ಳೋದೆಲ್ಲ ತೋರಿಸ್ತೀನಿ. ಮತ್ತೆ ಮುಂದೆ ತೋರಿಸೋದು ಭಾಳ ಐತಿ. ಅದಕ್ಕೆ ನಾನು ಯಾತ್ರೆ ನಿವಾಸವನ್ನು ಮಾಡಿದ್ದಿರ್ಬೋದು, ರಸ್ತೆಯನ್ನು ಮಾಡಿದ್ದಿರ್ಬೋದು, ಇಲ್ಲಿ ಮಠವನ್ನು, ಈ ವೇದಿಕೆ ಒಂದು ಇವತ್ತು ಉತ್ಸವ ಪ್ರಾರಂಭ ಮಾಡಿದ್ರು ನಮ್ಮ ಪೂಜ್ಯರು. ಈ ಚಲನಚಿತ್ರೋತ್ಸವ, ಉತ್ತರ ಕರ್ನಾಟಕ ಉತ್ಸವ ಅಂತೇಳಿ. ಬಹುತೇಕ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಬಹಳಷ್ಟು ನಾಯಕರು, ನಟಿಯರು ಇವತ್ತು ಅವರಿಗೆ ವೇದಿಕೆನೇ ಇರಲಿಲ್ಲ. ಸಣ್ಣ ಪುಟ್ಟ ಕಲಾವಿದರಿದ್ದಾರೆ ಬಹಳಷ್ಟು ಜನ, ಅವ್ರಿಗೆ ವೇದಿಕೆ ಇರಲಿಲ್ಲ. ಕಲಾವಿದರಿಗೆ ಒಂದು ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆ ಕೂಡ ಸಿಕ್ಕಿದ್ದಿಲ್ಲ. ಇಲ್ಲೆಲ್ಲಿ ಯಾವ ಮಠದಲ್ಲಿ ಮಾಡೋದಿಲ್ಲ ಅಂತ ಉತ್ಸವ ಇವತ್ತು ಕಳೆದ ಹಲವಾರು ವರ್ಷಗಳ ನಂತರ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿದ ಮೇಲೆ ಬಹುತೇಕ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತಹ ಎಲ್ಲ ಕಲಾವಿದರು ಇವತ್ತು ಈ ವೇದಿಕೆಯಲ್ಲಿ ಒಂದು ಅವಕಾಶವನ್ನು ಪಡೆದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಒಂದು ವಿಶೇಷ ಅಂದ್ರೆ ಈ ಒಂದು ಹಾಡನ್ನು ಈಗ ನೆಕ್ಸ್ಟು ಆಲ್ಬಮ್ ಸಾಂಗ್ ಮಾಡ್ತೀವಿ ನಾವು. ನಿಮ್ಗೆ ಗೊತ್ತೈತೆ, ಆಲ್ಬಮ್ ಸಾಂಗ್ ರಿಲೀಸ್ ಮಾಡ್ತೀವಿ. ಆ ಹಾಡಿನ ಹೀರೋ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜು ಅವ್ರು. ನೆಕ್ಸ್ಟ್
ಶೂಟಿಂಗ್ ಆಗತ್ತೆ ಇಲ್ಲೇ ನಾನು ಅದ್ರೊಳಗೆ ಮತ್ತು ಅವ್ರು ಅಷ್ಟ ಅಂತೇಳಿ ಚಪ್ಪಾಳೆ ಹೊಡಿವಲ್ರ ಮಕ್ಳು ಅವ್ರು ಅದ್ರೊಳಗೆ ನಿಮ್ಮನ್ನು ತೊಗೊತೀವಿ ನೋಡಿ ಹೆಸ್ರನ್ನ ತೊಗೊತೀರಿ ಯಾರು ಬರ್ತೀರಿ ಬರ್ರಿ ಶೂಟಿಂಗ್ನಾಗ ಹಾಕ್ತೀವಿ ಅವತ್ತು ಬಂದು ನೀವೆಲ್ಲರೂ ಬರ್ಬೇಕು ಅಲ್ಲಿ ಕೊಡು ಹೋಗು ಅಲ್ಲಿ ಕೊಡೋನು ಮತ್ತು ನಾನು ಇಲ್ಲೇ ಕುತ್ತಿಗೆ ಹಿಚ್ಕ್ಯಾರ ಮಂದಿ ಅತ್ತ ತೊಗೊಂಡೋಗಿ ಅಲ್ಲಿ ಕೊಡೋ ಮ್ಯಾನೇಜರ್ ಕಡೆ ಹಿಚ್ಕೊಂಡ್ರೆ ಅವನೇ ಹಿಚ್ಕೊಂಡು ಹಾಳಾಗಿ ಹೋಗ್ಬೇಕು